ಲೇಖ. ಹೇಳು ಮಗು. ಅಪ್ಪ, ನಿಮ್ಗೇನೋ ಹೇಳಬೇಕು. ಹೇಳು ಪುಟ್ಟ. ಅಪ್ಪ, ನಾನು ಅನಿರುದ್ಧನ್ಗಿಂತ ಎಷ್ಟು ವರ್ಷ ಚಿಕ್ಕವಳು? ಅದ್ಯಾಕೆ ಮಗು ಹಾಗೆ ಕೇಳ್ತಿದ್ಯಾ? ಸುಮಾರು ಒಂದು 12 ವರ್ಷ ಅಂದಮೇಲೆ ನಾನು ಅವನಿಗಿಂತ ತುಂಬ ಚಿಕ್ಕವಳು. ಅಪ್ಪ, ನಾನು ಚಿಕ್ಕವಳಿದ್ದಾಗ ಅವನಿಂದ ಏನಾದರೂ ಕಿತ್ಕೊಂಡಿದ್ದೀನಾ ಅಥವಾ ಅವನ ಪಾಲಿಂದ ಏನಾದರೂ ತೊಗೊಂಡಿದ್ದೀನಾ? ಇಲ್ವಲ್ಲ ಮಗು, ಯಾಕೆ ಹೀಗೆ ಕೇಳ್ತಿದ್ಯಾ? ಮತ್ತೆ ಯಾಕಪ್ಪ ಅವನು ಹೀಗೆ ಮಾಡ್ತಿದ್ದಾನೆ? ಅವನಿಗೆ ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ಹೀಗೆ ಮಾಡ್ತಿದ್ದಾನೆ? ಯಾಕೆ ಮಗು, ಏನು ಮಾಡ್ದ ಅನಿರುದ್ಧ? ಅಪ್ಪ, ನಿನ್ನೆ ಅವನು ನಮ್ಮನ್ನು ಬೀದಿಗೆ ತಂದುಬಿಟ್ಟ ಅಪ್ಪ. ಏನು ಹೇಳ್ತಿದ್ಯಾ ನೀನು? ಹೌದಪ್ಪ, ನಿನ್ನೆ ನಾವು ಆಶ್ರಮಕ್ಕೆ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಿದ್ದಾಗ ಆ ಫೈನಾನ್ಷಿಯರ್ ಕಡೆಯವ್ರು ಬಂದು ನಮ್ಮ ಕಾರ್ ಕಿತ್ಕೊಂಡು ಹೋಗ್ಬಿಟ್ರು. ನಾವು ಊರಿಂದ ಆಚೆ ಹೋಗಿದ್ವಿ. ನಾವು ವಾಪಸ್ ಬರೋಣ ಅಂದರೆ ಒಂದು ಬಸ್ ಕೂಡ ಕಾಣಲಿಲ್ಲ. ಪಾಪ ದುಷ್ಯಂತ್ ನನ್ನನ್ನು ಎತ್ಕೊಂಡೇ ಬಂದರು. ಕೊನೆಗೆ ಒಂದು ಆಟೋ ಸಿಕ್ತು, ಮನೆಗೆ ವಾಪಸ್ ಬಂದ್ವಿ. ನಮ್ಮ ಬ್ಯಾಡ್ ಟೈಮ್, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಅಂದ್ಕೊಂಡ್ವಿ. ಆದರೆ ಆಮೇಲೆ ಗೊತ್ತಾಯ್ತು ಅನಿರುದ್ಧ ಇದೆಲ್ಲ ಮಾಡಿಸಿರೋದು ಅಂತ. ಅಲ್ಲಮ್ಮ, ಅವ್ರು ಕಾರ್ ಕಿತ್ಕೊಂಡು ಕಳ್ಸಿದ್ರ? ಇದನ್ನೆಲ್ಲ ಅನಿರುದ್ಧ ಮಾಡಲ್ಲ, ಅದು ಹೇಗೆ ಗೊತ್ತಾಯ್ತು ನಿಮಗೆ? ಅವನೇ ಫೋನ್ ಮಾಡಿ ದುಷ್ಯಂತ್ ಹೇಳಿದ್ದಾನೆ ಅಪ್ಪ. ನಾನೇ ಫೈನಾನ್ಷಿಯರಿಗೆ ಫೋನ್ ಮಾಡಿ ನಿಮ್ಮ ಕಾರ್ ಕಿತ್ಕೊಳ್ಳೋಕೆ ಹೇಳಿದ್ದು. ಈಗ ನೀವು ಅಕ್ಷರ ಸಹ ಬೀದಿಗೆ ಬಿದ್ದಿದ್ದೀರಾ, ಚೆಕ್ ಬೇರೆ ವಾಪಸ್ ಕೊಟ್ಟಿದ್ದೀರಾ, ಇನ್ನೇನು ಮಾಡ್ತೀರಾ? ನಮ್ಮ ಮನೆ ಭಿಕ್ಷೆ ಎತ್ತಕ್ಕೆ ಬನ್ನಿ ಅಂತೆಲ್ಲ ಮಾತಾಡಿದ್ದಾನೆ. ಇಷ್ಟೊಂದು ಒಲ್ಟಾಗಿ ನಡ್ಕೊಳ್ಳೋದಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ ಅಪ್ಪ? ನಮಗೂ ಫೈನಾನ್ಷಿಯರ್ ಜೊತೆ ಅನಿರುದ್ಧಂದು ಏನು ವ್ಯವಹಾರ? ಈ ಲೆವೆಲ್ಗೆ ಇಳಿತಾನ ಅವನು ಅಂತ ನಾನು ಅನ್ಕೊಂಡೇ ಇರಲಿಲ್ಲಮ್ಮ. ನಾನು ಅಂದ್ಕೊಂಡಿರಲಿಲ್ಲ ಅಪ್ಪ. ಇದನ್ನೆಲ್ಲ ಮಾಡಿಸಿದ್ದಲ್ದೆ ಹ್ಯಾಂಡಿಕ್ಯಾಮಲ್ಲಿ ಶೂಟ್ ಬೇರೆ ಮಾಡಿಸಿ ನೋಡಿದಾನಂತೆ. ಇನ್ನೆಂತ ಸಾಡಿಸಿರ್ಬೋದಪ್ಪ ಅವನು? ಅಲ್ಲಪ್ಪ, ಅಷ್ಟೊಂದು ದ್ವೇಷ ಸಾಧಿಸುವಂಥ ತಪ್ಪು ನಾನು ಏನು ಮಾಡಿದ್ದೀನಿ ಅಥವಾ ದುಷ್ಯಂತ್ ಏನು ಮಾಡಿದ್ದಾನೆ? ನಾನು ದುಷ್ಯಂತನ ಇಷ್ಟಪಡ್ತಿದ್ದೀನಿ ಅಂದಾಗಿಂದ ನಮ್ಮ ಬೆನ್ನು ಬಿದ್ದಿದ್ದಾನೆ. ಅಲ್ಲಪ್ಪ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡಿದ್ದೀವಿ, ಆದರೂ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾನೆ? ಇಲ್ಲ ಮಗು, ಅನಿರುದ್ಧ ಮಾಡಿರೋದು ಒಂಚೂರು ಸರಿ ಇಲ್ಲ. ಇತ್ತೀಚೆಗೆ ಅವನು ಕೆಟ್ಟ ಬುದ್ಧಿ ಜಾಸ್ತಿ ಆಗ್ತಾ ಇದೆ. ಸ್ವಂತ ತಂಗಿ ಅಂತ ನೋಡಿದ್ರೆ ಈ ಥರ ನಡ್ಕೊಂಡಿದ್ದಾನೆ ಅಂದರೆ ಅವನಿಗೆ ತಲೆ ಕೆಟ್ಟಿದೆಮ್ಮ. ತಂಗಿ ಅಣ್ಣನಿಗೆ ರಾಖಿ ಕಟ್ಟೋದು ಕೊನೆ ತನಕ ರಕ್ಷಣೆ ಮಾಡಲಿ ಅಂತ. ಇವನು ಈ ಥರ ಮಾಡಿದರೆ ನಾನು ಎಲ್ಲಿಗೆ ಹೋಗಲಿ ಅಪ್ಪ? ದುಷ್ಯಂತ್ ನನ್ನನ್ನು ಕರ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಬರ್ತಿದ್ರೆ ನನ್ನ ಮನಸ್ಥಿತಿ ಹೇಗಿರ್ಬೋದು ಯೋಚನೆ ಮಾಡಿ. ಒಬ್ಬ ಅಣ್ಣ ಆಗಿ ತಂಗಿಗೆ ಈ ಸ್ಥಿತಿ ತರಬಹುದಾ? ನನಗೆ ಅರ್ಥ ಆಗತ್ತೆ ಮಗು. ದುಷ್ಯಂತ್ ಹತ್ರ ನಾನು ಕ್ಷಮೆ ಕೇಳಬೇಕು. ಅನಿರುದ್ಧ ಇಷ್ಟೊಂದು ದುಷ್ಟ ಆಗ್ತಾನೆ ಅಂತ ಅನ್ಕೊಂಡೇ ಇರಲಿಲ್ಲಮ್ಮ. ನಂಗೆ ತುಂಬ ಹರ್ಟ್ ಆಗಿದೆ ಅಪ್ಪ. ಅವನನ್ನು ಇನ್ಯಾವತ್ತಾದರೂ ಅಣ್ಣ ಅಂತ ಆಧರಿಸೋಕ್ಕಾಗುತ್ತಾ? ಇಂಥ ಅಣ್ಣ ಇರೋದಕ್ಕಿಂತ ಇಲ್ಲದೆ ಇದ್ದರೆ ಚೆನ್ನಾಗಿರ್ತಿತ್ತು. ನಿಮ್ಮ ಸಹಾಯ ಬೇಡ ಅಂತ ಚೆಕ್ ಕೂಡ ವಾಪಸ್ ಮಾಡಿದ್ವಿ, ಇನ್ನೂ ಸಮಾಧಾನ ಆಗಲಿಲ್ವಾ ಅವನಿಗೆ? ನೋಡು ಮಗು, ಅನಿರುದ್ಧ ಇತ್ತೀಚೆಗೆ ತುಂಬ ಮೆರಿತಾ ಇದ್ದಾನೆ. ಅವನಿಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲಮ್ಮ. ಅವನಿಗೆ ಬೇರೆ ಥರನೇ ಟ್ರೀಟ್ಮೆಂಟ್ ಕೊಡಬೇಕು. ನಾನು ಮತ್ತೆ ಫೋನ್ ಮಾಡ್ತೀನಿ ಕುಸುನಿಗೆ. ಅನಿ, ಯಾಕೋ ಇಷ್ಟು ದಿನ ಆದರೂ ಮಗು ಆಗೋ ಸೂಚನೆನೇ ಕಾಣ್ತಿಲ್ಲ. ನಾವು ಯಾಕೆ ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಬಾರ್ದು? ನಾಳೆ ಫ್ರೀ ಮಾಡ್ಕೊಳ್ತೀರಾ? ಒಂದ್ಸಲ ಹೋಗ್ಬಿಟ್ಟು ಬರೋಣ. ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೋತೀಯ? ಆಗೋ ಟೈಮ್ಗೆ ಆಗುತ್ತೆ ಬಿಡು. ಅದು ಸರಿ, ಆದರೆ ನಮ್ಮದೇ ಒಂದು ಮಗು ಇರಬೇಕು ಅಂತ ಆಸೆ ಆಗುತ್ತಲ್ವಾ? ಅನಿರುದ್ಧ, ಅನಿರುದ್ಧ! ಸತ್ಯದೇವ್, ಯಾಕೆ? ಏನಾಯ್ತು? ಯಾರ ಹತ್ರ ಮಾತಾಡ್ತಾ ಇದ್ರಿ? ಅತ್ತೆ, ಏನಾಯ್ತು? ತೇಜು, ನಿಮ್ಮ ಮಾವ ಯಾಕೋ ಕೋಪ ಮಾಡ್ಕೊಂಡು ಹೋದ್ರು. ಹೌದಾ? ಹಾಂ, ಬನ್ನಿ. ಅನಿರುದ್ಧ, ಅನಿರುದ್ಧ! ಏನು ಸ್ವಾಮಿ, ಯಾಕೆ ಅಷ್ಟೊಂದು ಕೂಗ್ತಿದ್ದೀರಾ?
ಏನಾಯ್ತು? ಯಾಕೆ ಹೊಡೆದ್ರಿ? ಯಾಕ್ರಿ ಹೊಡೆದ್ರಿ ನನಗೆ? ಹೊಡೆಯೋದ? ಸಾಯಿಸ್ಬಿಡ್ಬೇಕು ನಿನ್ನ. ಏನು ತಲೆ ಕೆಟ್ಟಿದ್ಯಾ ನಿಮಗೆ? ಏನು ಆ ಥರ ಮಾತಾಡ್ತಿದ್ದೀರಿ? ಮನುಷ್ಯನೇನೋ ನೀನು? ಒಡ ಹುಟ್ಟಿ ತಂಗಿ ಮಾನ ಮರ್ಯಾದನ ನಡು ರಸ್ತೆಯಲ್ಲಿ ಕಳೆದು ಸಂತೋಷ ಪಡ್ತೀಯಲ್ವ ನೀನು? ನಾನಾ? ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ಏನ್ ಮಾಡಿದಳು ಅವಳು? ಆ ಫೈನಾನ್ಷಿಯರ್ನ ಎತ್ಕಟ್ಟಿ ನಡು ರಸ್ತೆಯಲ್ಲಿ ಕಾಲಿಲ್ದಿರೋ ಹುಡುಗಿ ಕಾರ್ ಕಿತ್ಕೊಂಡು ಕಳ್ಸಿದ್ಯಲ್ಲ, ನೀನು ಒಬ್ಬ ಅಣ್ಣನ? ಸತ್ಯದೇವ್, ಹೆಸರಿಟ್ಟು ಕೂಗಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಎಡಗಾಲಿನಷ್ಟು ಯೋಗ್ಯತೆ ಇಲ್ಲ ನಿನಗೆ. ಆ ಮಗು ಪಾಡ್ಗ ಮಗು ಜೀವನ ಮಾಡ್ಕೊಂಡಿತ್ತು, ಅದಕ್ಕೆ ಯಾಕೋ ತೊಂದರೆ ಕೊಡ್ತೀಯ ನೀನು? ಅಣ್ಣ ಆಗಿ ಅವಳಿಗೆ ಸಹಾಯ ಮಾಡೋ ಯೋಗ್ಯತೆ ಅಂತೂ ಇಲ್ಲ. ಅವಳ ಪಾಡ್ಗ ಅವ್ರು ಇರೋಕ್ ಬಿಡಕ್ ಏನೋ ರೋಗ ನಿನಗೆ. ನಾನು ಸಹಾಯ ಮಾಡಕ್ ಹೋದೆ, ನನ್ನನ್ನು ತಡ್ದಿ, ದುಷ್ಯಂತ್ಗೆ ಅವಮಾನ ಮಾಡ್ದಿ. ಇಷ್ಟು ಸಾಲದು ಅಂತ ಆ ಹುಡುಗಿ ಕಾರ್ ಕಿತ್ಕೊಂಡು ನಡು ರಸ್ತೆಯಲ್ಲಿ ಅವಮಾನ ಮಾಡಿದ್ಯಲ್ಲ, ನಿನಗೆ ಹೃದಯನೇ ಇಲ್ವಾ? ಒಳ್ಳೆ ಯೋಚನೆನೇ ಬರಲ್ವಾ ನಿನಗೆ? ಸತ್ಯದೇವ್, ನೀವು ಹೇಳ್ತಿರೋದು ನಿಜನಾ? ಅಸಹ್ಯ ಆಗುತ್ತೆ ಹಾಗೆ. ಆ ಮಗು ಕಣ್ಣೀರಿಟ್ಕೊಂಡು ಈಗ ತಾನೇ ಫೋನ್ ಮಾಡಿತ್ತು, ಅನಿರ್ಧ ಹೀಗೆ ಮಾಡ್ದ ಅಂತ. ಆ ಫೈನಾನ್ಸ್ ಎತ್ಕಟ್ಟಿ ಆ ಮಗು ಕಾರ್ ಕಿತ್ಕೊಂಡು ಕಳ್ಸಿದನಂತೆ. ಇಂಥ ಸ್ಯಾಡಿಸ್ಟ್ ಇರ್ತಾನ ಅಂತ ಕೇಳಿದ್ಲು ಅವಳು. ಅನಿ, ಇವ್ರು ಹೇಳ್ತಿರೋದು ನಿಜನೇನು? ಇಂಥ ನೀಚ್ ಕೆಲಸ ನೀನು ಮಾಡಿದ್ಯಾ? ಛೇ! ಇಷ್ಟು ಸಾಲದು ಅಂತ ತಾನು ಮಾಡಿರೋದು ಘನಂದಾರಿ ಕೆಲಸ ನೋಡು, ಅದನ್ನ ಫೋನ್ ಮಾಡಿ ದುಷ್ಯಂತಂಗೆ ಹೇಳ್ತಾನಂತೆ ಈ ನೀಚ್ ಕೆಲಸ ಮಾಡಿದ್ ನಾನೇ ಅಂತ. ಇಂಥ ಒಬ್ಬ ಮಗ ನಮಗ್ ಬೇಕಾ ಅಹಲ್ಯ? ಅನಿ, ಏನಿದಲ್ಲ, ನೀವ್ ಹೀಗ್ ಮಾಡಿದ್ರ? ದುಷ್ಯಂತ್ ಕಾರ್ ಕಿತ್ಕೊಂತ ಫೈನಾನ್ಷಿಯರಿ ಹೇಳಿದ್ರ? ಹೇಳಿ, ಬಾಯ್ ಬಿಡಿ. ಎಲ್ಲ ಬಯಲಾದ್ಮೇಲೆ ಇನ್ನೇನು ಕೇಳ್ತೀಯ ಜಾನು? ಚೈತ್ರ ಇನ್ ಸುಳ್ಳು ಹೇಳ್ತಾಳ? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕಾ? ನಿನ್ನ ಗಂಡನ ಯೋಗ್ಯತೆ ಏನು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ನನ್ನ ಯೋಗ್ಯತೆ ಬಗ್ಗೆ ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಈಗ ತಾನೇ ಮಾವನ ಕೈನಲ್ಲಿ ಕಪಾಳ ಮೋಕ್ಷ ಮಾಡಿಸ್ಕೊಂಡಿದ್ದೀರಾ, ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡಿ. ಯಾವುದೋ ದ್ವೇಷ, ಇನ್ಯಾವುದೋ ರೋಷ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕ್ರಿ ನರಳ್ತೀರಾ? ಇಷ್ಟು ದಿನ ನನ್ನ ಮೇಲೆ ದ್ವೇಷ ಸಾಧಿಸಿದ್ದಾಯ್ತು, ಈಗ ದುಷ್ಯಂತ್ ಮತ್ತೆ ಚೈತ್ರನ? ಹೌದು, ಸಾಧಿಸ್ತೀನಿ. ಏನೀಗ? ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತಾಡೋದಕ್ಕೆ? ಪಾಪ, ಕಾಲಿಲ್ದೇ ಇರೋ ಹುಡುಗಿ ಕಾರ್ ಕಿತ್ಕೊಂಡು ನಡು ಬೀದಿನಲ್ಲಿ ನಿಲ್ಲಿಸಿ ತಮಾಷೆ ನೋಡಿದಿರಲ್ಲ, ಇನ್ನೆಷ್ಟು ಕಲ್ಲು ಹೃದಯ ನಿಮ್ದು. ತೇಜಸ್ವಿನಿ, ಸಾಕ್ ನಿಲ್ಲಿಸ್ರಿ ನಿಮ್ಮ ಆರ್ಭಟನ. ಯಾರು ನಿಮ್ಗೆ ಹೆದರ್ಕೊಂಡು ಓಡ್ ಹೋಗೋದಿಲ್ಲ. ಇಷ್ಟು ದಿನನೇ ನಾನು ನಿಮ್ಮನ್ನ ಸಹಿಸ್ಕೊಂಡಿದ್ದೀನಂತೆ. ನೀವು ದುಷ್ಯಂತ್ನ ಇಷ್ಟೆಲ್ಲ ಕಾಡ್ತಿರೋದಕ್ಕೆ ಕಾರಣ ಏನ್ ಗೊತ್ತಾ? ಅವನ ಬಗ್ಗೆ ನಿಮ್ಗಿರೋ ನಡುಕ. ಯಾರಿಗೆ ಹೇಳ್ತಿದ್ದೀರಿ? ನಾನು ಯಾರಿಗೂ ಹೆದರಲ್ಲ. ಆ ದುಷ್ಯಂತ್ಗೆ ಯಾಕೆ ಹೆದರ್ಕೊಳ್ಳಿ ನಾನು? ಹಾಗಾದ್ರೆ ಈ ಸಂಚೆ ಯಾಕೆ ಮಾಡಿದ್ರಿ? ಫೈನಾನ್ಷಿಯರ್ಗೆ ಹೇಳ್ಕೊಟ್ಟು ಯಾಕೆ ಕಾರ್ನ ಸೀಸ್ ಮಾಡಿಸಿದ್ರಿ? ನಿಮ್ ತಂಗಿ ಸಾಲದ ಹಣ ಕಟ್ಟಕ್ಕಾಗದೆ ವಿಲ ವಿಲ ಅಂತ ಒದ್ದಾಡೋದನ್ನ ನೀವು ನೋಡಿ ಸಂತೋಷ ಪಡೋದಕ್ಕ? ಚೈತ್ರ ಏನ್ ಅನ್ಯಾಯ ಮಾಡಿದಾಳೆ ನಿಮ್ಗೆ? ಯಾಕೆ ಅವಳು ಅಂದ್ರೆ ಇಷ್ಟೊಂದು ದ್ವೇಷ? ಅವಳು ಕಣ್ಣೀರ್ ಹಾಕಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡಿದ್ದೀರಾ? ಮಗ ಅಲ್ಲ ಮಗು, ಇವನು ಮಹಾಮಾರಿ. ಆ ಮಗು ಕಣ್ಣೀರಿಟ್ಕೊಂಡು ನನಗೆ ಫೋನ್ ಮಾಡಿದಾಗ ಹೊಟ್ಟೆ ಉರಿದೋಯ್ತು ನಂದು. ಕಲ್ಪನೆ ಮಾಡ್ಕೊಂಡ್ರು ಕರಳು ಚುರುಕ್ ಅನ್ನತ್ತಲ್ಲಮ್ಮ. ಇನ್ನು ಹೇಗೆ ಮಾಡಿರಬಹುದು ಇವನು? ನನಗೆ ಬರೀ ಕಪಾಳ ಮೋಕ್ಷ ಅಲ್ಲ, ಒದ್ದು ಬುದ್ಧಿ ಕಲಿಸಬೇಕು. ಬಂದ್ರೆ ಒದ್ದು ಬುದ್ಧಿ ಕಲಿಸ್ತೀರಾ? ಬನ್ನಿ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಬೆಳೆದ ಮಗನ ಮೇಲೆ ಕೈ ಮಾಡಿದ್ದೀರಾ, ಅದು ಅವನ ಹೆಂಡತಿ ಮುಂದೆ ಅವಮಾನ ಮಾಡಿದ್ದೀರಾ. ಇದಕ್ಕೆಲ್ಲ ಬೆಲೆ ತಿರ್ಬೇಕಾಗುತ್ತೆ. ಇಲ್ಲದಿಲ್ಲ ಅಂತ ಒತ್ತಾಡಬೇಕು. ಹಾಗೆ ಮಾಡ್ತೀನಿ. Hello, may I come in? ಸರ್,
ನೀವು ಒಳಗೆ ಬರಕ್ಕೆ ಪರ್ಮಿಷನ್ ಕೇಳೋದಾ? ಬನ್ನಿ ಸರ್, ಪ್ಲೀಸ್ ಕಮ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಕೂತ್ಕೊಮ್ಮ. ನಾನೀಗ ರಿಟೈರ್ ಆಗಿದ್ದೀನಮ್ಮ. ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಚೇಂಬರ್ ಹಾಗೆ ಬರೋಕ್ಕಾಗುತ್ತಾ? ಸರ್ ಪ್ಲೀಸ್ ಸರ್, ನೀವು ಯಾವತ್ತಿದ್ರೂ ನಮ್ಮ ಬಾಸ್ ಅಂತಲೇ ನಾನು ಕನ್ಸಿಡರ್ ಮಾಡೋದು. ಎಲ್ಲಿ ನಮ್ಮ ಅಕೌಂಟೆಂಟ್ ಶೇಷಾಚಲ ಕಾಣಿಸ್ತಾ ಇಲ್ಲ? ರಾಜ್ಯದಲ್ಲಿದ್ದಾರಾ? ಇಲ್ಲ ಸರ್, MG ರೋಡ್ ಬ್ರಾಂಚಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆಯಿತು. ಓ, ನೀವೀಗ ಈ ಬ್ರಾಂಚ್ ಮ್ಯಾನೇಜರ್. ಕಂಗ್ರ್ಯಾಚುಲೇಷನ್ಸ್, ತುಂಬ ಸಂತೋಷ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈತ್ರಿ. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ಗೈಡೆನ್ಸಿಂದನೇ. ಪ್ರಮೋಷನಲ್ ಎಕ್ಸಾಮ್ ತಗೋ ಅಂತ ನೀವು ಎಷ್ಟು ಬಲವಂತ ಮಾಡ್ತಿದ್ರಿ, ಅದನ್ನು ಮರೆಯೋಕ್ಕಾಗತ್ತಾ? ಎರಡು ಕಾಫಿ ತೊಗೊಂಬನ್ನಿ, ಸ್ಟ್ರಾಂಗ್ ಆಗಿರಲಿ. ಸರಿ ಮೇಡಮ್. ಮೈತ್ರಿ, ಕಾಫಿ ಏನು ಬೇಡಮ್ಮ? ಮತ್ತೇನು ತೊಗೋತೀರಾ ಸರ್? ಕೂಲ್ ಡ್ರಿಂಕ್ಸ್, ಎಳ್ನೀರು? ಯಾವುದೂ ಇಲ್ಲ. ಏನಾಗಿದೆ ಗೊತ್ತಾ, ನಾನು ರಿಟೈರ್ ಆದಮೇಲೆ ನಾನು ಫಿಟ್ಟಾಗಿರಬೇಕು ಅಂದ್ಬಿಟ್ಟು ನನ್ನ ಹೆಂಡತಿ ತುಂಬ ರೆಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟಿದ್ದಾಳೆ. ಆಚೆ ಕಡೆ ಏನು ತಿನ್ನೋ ಹಾಗಿಲ್ಲ, ಕಾಫಿ ಟೀ ಕುಡಿಯೋ ಹಾಗಿಲ್ಲ. ಸೊ ಏನು ಬೇಡಮ್ಮ. ಓಕೆ, ನೀವು ಹೋಗಪ್ಪ. ಮತ್ತೆ ಸರ್, ಏನು ಅಪರೂಪಕ್ಕೆ ಬ್ಯಾಂಕ್ ಕಡೆ ಬಂದಿದ್ದೀರಾ? ಏನು ಅಂದರೆ, ನಿನ್ನ ಮ್ಯಾನೇಜ್ಮೆಂಟಲ್ಲಿ ಬ್ಯಾಂಕ್ ಹೇಗೆ ನಡೀತದೆ ಅಂತ ಸೂಪರ್ವೈಸ್ ಮಾಡೋಕ್ಕೆ ಬಂದಿದ್ದೀನಿ. ಸರ್ ಇಲ್ಲಮ್ಮ, ಸುಮ್ಮನೆ ತಮಾಷೆಗೆ ಹೇಳಿದೆ. ನನ್ನ ಮಗಳಿಗೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ನಾಳೆ ಲಾಸ್ಟ್ ಡೇಟು, ಸೊ ಕ್ಯಾಶ್ ಡ್ರಾ ಮಾಡೋಕ್ಕೆ ಬಂದಿದ್ದೀನಿ. ಓಕೆ, ಏನು ಮಾಡ್ತಾರೆ ಮಗಳು? ಅವಳು 3rd ಇಯರ್ ಮೆಡಿಕಲ್ ಓದ್ತಾ ಇದ್ದಾಳೆ. ಗುಡ್. ದೊಡ್ಡವಳಿಗೆ ಮದುವೆ ಆಗಿದೆ. ಸರ್, ನಮ್ಮ ಯಾರನ್ನೂ ಕರೀದೆ ಮದುವೆ ಮಾಡಿಬಿಟ್ರಾ? ಹಾಗೇನೂ ಇಲ್ಲ, ಮದುವೆ ಸಡನ್ನಾಗಿ ಫಿಕ್ಸ್ ಆಯಿತು. ಬೇಗ ಮುಗಿಸ್ಬಿಡ್ಬೇಕು ಅಂತ ದೇವಸ್ಥಾನದಲ್ಲಿ ಮದುವೆ ಮಾಡಿದ್ವಿ. ಹಾಗಾಗಿ ಹೆಚ್ಚಿಗೆ ಯಾರನ್ನೂ ಕರೆಯೋಕ್ಕಾಗಲಿಲ್ಲ ಅಷ್ಟೇ. ಪರವಾಗಿಲ್ಲ ಸರ್. ಏನು ಮಾಡ್ತಾರೆ ಮಗಳು, ಅಳಿಯ? ನಮ್ಮ ಅಳಿಯ ಒಂದು ಕಂಪ್ನಿ ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಒಂದು ನಿಮಿಷ. ಹಲೋ, ಯಾರು? ಹಾಂ ಹಾಂ, ಯಾರು? ಶಂಕರಮೂರ್ತಿನಾ? ಇಸ್ ಇಟ್? ಓ, ಐ ಸಿ. ನಾನು ಬ್ಯಾಂಕಲ್ಲಿದ್ದೀನೀಗ. ಒಂದು 5 ನಿಮಿಷ ಬಂದುಬಿಡ್ತೀನಿ. ಅಲ್ಲೇ ಇರೋಕ್ಕೆ ಹೇಳಿ. ಬಂದೆ, 5 ನಿಮಿಷ. ಮೈತ್ರಿ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಅವ್ರು ಮೀಟ್ ಮಾಡೋಕ್ಕೆ ಹೋಗಬೇಕು. ನಾನು ಬರಲಾ? ಓಕೆ ಸರ್, ನೀವು ಬಂದಿದ್ದು ತುಂಬ ಖುಷಿ ಆಯಿತು. ಆಗಾಗ ಬ್ಯಾಂಕ್ ಕಡೆ ಬರ್ತೀರಿ ಸರ್. ನಿಮ್ಮಿಂದ ಕೆಲಸದ ಬಗ್ಗೆ ಕೆಲವು ಇನ್ಪುಟ್ಸ್ ಬೇಕಾಗತ್ತೆ ನನಗೆ. ಖಂಡಿತ ಬರ್ತಾ ಇರ್ತೀನಿ. ಬಂದು ನಿನ್ನ ತಲೆ ತಿಂತೀನಿ. ಓಕೆ? ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಸತೀಶ್, ಈಗೊಬ್ಬರು ಸರ್ ಬಂದಿದ್ರಲ್ಲಪ್ಪ, ಅವ್ರ ಹೆಸರು ರಘುರಾಮ್ ಅಂತ. ಸ್ವಲ್ಪ ಅರ್ಜೆಂಟಾಗಿ ಕರಿ, ದುಡ್ಡು ಬಿಟ್ಟು ಹೋಗಿದ್ದಾರೆ. ಸರಿ ಮೇಡಮ್. ನಮ್ಮ ಹೊರಟಾಗಿದ್ದಾರೆ. ಸರಿ, ನೀವು ಹೋಗಿ. ಸರಿ ಮೇಡಮ್. ತಗೊಳ್ಳಿ ನೋಡಿ, ಟೈಮ್ಗೆ ನಮ್ಗೆ ಇಂಟ್ರೆಸ್ಟ್ ಬಂದ್ಬಿಡ್ಬೇಕು, ಗೊತ್ತಾಯ್ತಾ? ಸರಿ, ಹೋಗಿ.
ಯಾರು ನೀವು? ಏನಾಗಬೇಕಾಗಿತ್ತು? ನಿಮ್ಮ ಸಾಲ ತೀರಿಸ್ಬೇಕಾಗಿತ್ತು. ಏನು? ನಮ್ಮ ಸಾಲ ತೀರಿಸ್ಬೇಕಾಗಿತ್ತ? ಯಾರು ನೀವು? ನೀವು ಯಾವಾಗ ನಮ್ಮ ಹತ್ರ ಸಾಲ ತಗೊಂಡಿದ್ದು? ಅಲ್ಲ, ಏನು ದುಡ್ಡು ಜಾಸ್ತಿ ಆಗಿದೆಯಾ? ನಾನು ಸತ್ಯದೇವ್ ಅಂತ. ನಮ್ಮವರೊಬ್ಬರು ನಿಮ್ಮ ಹತ್ರ ಸಾಲ ತಗೊಂಡು ಕಷ್ಟಪಡ್ತಾ ಇದ್ದಾರೆ. ಅವ್ರ ಸಾಲನ ನಾ ತೀರಿಸೋದಕ್ಕೆ ಬಂದಿದ್ದೀನಿ. ಯಾರ್ರೀ ಅವರು? ಅವ್ರ ಸಾಲನ ನೀವ್ಯಾಕೆ ತೀರಿಸ್ಬೇಕು? ಅವರು ನಮ್ಮ ಅಳಿಯ ದುಷ್ಯಂತ್ ಅಂತ. ನಿಮ್ಮ ಹತ್ರ ಸಾಲ ತಗೊಂಡು ಕಷ್ಟಪಡ್ತಾ ಇದ್ದಾರೆ ಅಲ್ರಿ. 50 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿನ 1 ತಿಂಗಳೊಳಗಾಗಿ ತೀರಿಸಿ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನು ಪ್ರಿಂಟಿಂಗ್ ಮೆಷಿನ್ ಅವ್ರು ಇಟ್ಕೊಂಡಿದ್ದಾರೆ? ನಿಮ್ಗೆ ಸ್ವಲ್ಪನಾದ್ರೂ ಮಾನವೀಯತೆ ಬೇಡವೇನ್ರಿ? ನೋಡಿ ಸರ್, ನಮಗೂ ನಮ್ಮ ಕಷ್ಟ ಅಂತ ಇರಲ್ವಾ? ನೋಡಿ, ನಮ್ಮ ಹತ್ರ ಬರೋರೆಲ್ಲ ಇಂಥವ್ರೆ. ನಾವು ಎಲ್ಲರೂ ಕಷ್ಟನ ಕೇಳ್ಕೊತಾ ಹೋದ್ರೆ ನಾವು ಆಫೀಸ್ನ ಮುಚ್ಚಬೇಕಾಗುತ್ತೆ. ಅಲ್ರಿ, ಸ್ವಲ್ಪನಾದ್ರೂ ಎಥಿಕ್ಸ್ ಬೇಡವಾ ನಿಮಗೆ? ಅವ್ರು ಕಾರ್ ಕಿತ್ಕೊಂಡು ಕಳಿಸಿದ್ರಂತಲ್ಲ, ನಡು ರಸ್ತೆಯಲ್ಲಿ ಕಾರ್ ಕಿತ್ಕೊಂಡು ಕಳಿಸಿದ್ರೆ ಅವ್ರು ಕಷ್ಟ ಆಗುತ್ತೆ ಅಂತ ಗೊತ್ತಿಲ್ವಾ ನಿಮಗೆ? ನನ್ನ ಮಗಳಿಗೆ ಕಾಲಿಲ್ಲ ಅಂತ ಗೊತ್ತಿದ್ದು ಅವಳನ್ನ ಕಾರಿಂದ ಆಚೆಗೆ ಹಾಕ್ಸಿದ್ರಿ ಅಂತಲ್ಲ, ನಿಮ್ಗೇನು ಮನುಷ್ಯತ್ವನೇ ಇಲ್ವಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೀ. ನಮ್ಮ ಅಮೌಂಟು ನಮಗೆ ಬಂದ್ಬಿಡಬೇಕು ಅಷ್ಟೇ. ಇವಾಗ ಕಾರ್ ಕಿತ್ಕೊಂಡಿದ್ದೀವಿ, ಅಷ್ಟಕ್ಕೆ ನಮ್ಮ ದುಡ್ಡು ಬಗೆಹರಿಯೋಲ್ಲ. ಇನ್ನು ಸ್ವಲ್ಪ ದಿನಕ್ಕೆ ಮನೆ ಕೂಡ ಆಕ್ಯುಪೈ ಮಾಡ್ಕೋತೀವಿ. ಅದೆಲ್ಲ ಕಷ್ಟ ತಗೊಳ್ಳೋದು ಬೇಕಾಗಿಲ್ಲ. ದುಡ್ಡು ಕೊಡೋಕೆ ನಾ ಬಂದಿದ್ದೀನಿ ತಾನೆ. ನೀವ್ಯಾರೋ ಬಂದ್ಬಿಟ್ಟು ಅವ್ರ ಹಣ ಕಟ್ತೀನಿ ಅಂದ್ರೆ ಆಗಲ್ಲ ರೀ. ನಿಮಗೇನ್ರಿ, ದುಡ್ಡು ಬಂದ್ರಾಯ್ತು ಅಷ್ಟೇ ತಾನೆ. ಯಾರು ಕೊಟ್ರಿ ಏನು? ಹಾಗೆಲ್ಲ ನೀವು ಕೊಟ್ಟ ಹಣಕ್ಕೆ ಅವ್ರ ಸಾಲ ತೀರ್ತು ಅಂತ ಮಾಡೋಕ್ಕಾಗಲ್ಲ ರೀ. ಮುಂದೆ 108 ಸಮಸ್ಯೆಗಳು ಬರುತ್ತೆ. ನಾವು ಮಾಡ್ತಿರೋದು ವ್ಯವಹಾರ, ಅದಕ್ಕೆ ಪೇಪರ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ. ಅದರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ನೋಡ್ರಿ, ನಾನು 35 ವರ್ಷದಿಂದ ಪತ್ರಿಕೋದ್ಯಮದಲ್ಲಿ ಇದ್ದೀನಿ. ಯಾವ್ದ್ರಿ ಅದು ನನಗೆ ಗೊತ್ತಿಲ್ಲದೆ ಇರೋ ರೂಲ್ಸು? ನನಗೂ MLAಗಳು ಮಿನಿಸ್ಟ್ರಿಗಳು ಪರಿಚಯ ಇದೆ. ನನ್ನ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ನಿಮ್ಮ ಆಫೀಸ್ ರೈಡ್ ಮಾಡಿಸ್ಲಾ? ಗೊತ್ತಾಗುತ್ತೆ ನಿಮ್ಮ ರೂಲ್ಸ್ ಏನು ಅಂತ. ಅದೆಲ್ಲ ಯಾಕೆ ಸರ್? ಅಲ್ಲ ಸರ್, ಪಾರ್ಟಿ ಇಲ್ಲದೆ ವ್ಯವಹಾರ ಹೇಗೆ ಮಾಡೋಕ್ಕಾಗುತ್ತೆ ಸರ್? ನಿಮಗೇನು ನಿಮ್ಮ ದುಡ್ಡು ಬಂದ್ರಾಯ್ತು ಅಷ್ಟೇ ತಾನೆ. ಯಾರ ಮಾನ ಹರಾಜಾದ್ರೆ ನಿಮಗೇನು? ಈಗಲೇ ಚೆಕ್ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಹಾಗಲ್ಲ ಸರ್, ಒಂದಿಷ್ಟು ಪೇಪರ್ಸು ಸೈನ್ ಇರುತ್ತೆ. ಪಾರ್ಟಿ ಇಲ್ಲದೆ ಇದ್ರೆ ಹೇಗೆ ಸರ್? ನೋಡಿ ಸರ್, ನೀವು ಪಾರ್ಟಿನ ಕರ್ಕೊಂಡ್ಬನ್ನಿ, ನಾ ಎಲ್ಲ ಮಾಡ್ಕೊಡ್ತೀನಿ. ಸರ್, ದುಷ್ಯಂತ ನಿಮ್ಮಂಥವ್ರು ಅಳಿಯ ಅಂತ ಗೊತ್ತಿದ್ದಿದ್ರೆ ನಾನು ಅವನು ಮುಟ್ಟಕ್ಕೆ ಹೋಗ್ತಿರ್ಲಿಲ್ಲ ಸರ್. ಸರಿ, ಹಾಗಾದ್ರೆ ನಾನು ದುಷ್ಯಂತನ ಕರ್ಕೊಂಬರ್ತೀನಿ. ಇನ್ನು 1 ಅವರ್ಲಿ ಬರ್ತೀನಿ. ಎಲ್ಲ ಪೇಪರ್ಸು ರೆಡಿ ಮಾಡಿ ಇಟ್ಕೊಳ್ಳಿ, ಕ್ಲಿಯರ್ ಆಗಬೇಕೆಲ್ಲಾನು. ಖಂಡಿತವಾಗ್ಲೂ ಸರ್, ನೀವು ಕರ್ಕೊಂಬನ್ನಿ ಸರ್, ನಾನು ಮಾಡಿಕೊಡ್ತೀನಿ. ಏನ್ರಿ ಫೋನ್ ಮಾಡಿದ್ದು? ಸರ್, ದುಷ್ಯಂತ್ ಸಾಲ ತೀರಿಸೋದಕ್ಕೆ ನಿಮ್ಮ ತಂದೆ ಸತ್ಯದೇವ್ ಬಂದಿದ್ರು ಸರ್. ನೀವೇನು ಹೇಳಿದ್ರಿ? ನಾನು ಅವ್ರ ಪರಿಚಯನೇ ಇಲ್ಲ ಅನ್ನೋ ಥರ ನಾಟಕ ಆಡಿದೆ ಸರ್. ಯಾರ್ದೋ ಸಾಲನ ಇನ್ಯಾರೋ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ಹೇಳಬೇಕಿತ್ತು. ನಾನು ಹಾಗೆ ಅಂದೆ ಸರ್. ಅದಕ್ಕೆ ಅವರು ಮಿನಿಸ್ಟ್ರು, MLA, ಇನ್ಕಮ್ ಟ್ಯಾಕ್ಸು, ರೈಡು ಅಂತ ಮಾತಾಡಿದರು ಸರ್. ಸರ್, ಅಂಥ ದೊಡ್ಡವ್ರನ್ನ ಎದುರು ಹಾಕ್ಕೊಳಕ್ಕಾಗುತ್ತಾ ಸರ್? ಅದಕ್ಕೆ ಪಾರ್ಟಿನೇ ಕರ್ಕೊಂಡ್ಬಂದ್ಬಿಡಿ ಅಂತ ಹೇಳಿ ಕಳಿಸ್ತೆ ಸರ್. ಅವ್ರು ಅಷ್ಟಂದ್ರು ಅಂತ ನೀವು ಒಪ್ಕೊಂಬಿಟ್ರಾ? ಅಲ್ಲ ಸರ್, ನಮ್ಮ ವ್ಯವಹಾರದಲ್ಲಿನೂ ಚಿಕ್ಕ ಪುಟ್ಟ ಏನೇನೋ ಇರುತ್ತಲ್ಲ ಸರ್, ಅದಕ್ಕೆ ಹೆದರ್ಲೇಬೇಕಾಗತ್ತಲ್ಲ ಸರ್. ಅಲ್ರಿ, ಅವ್ರು ಬಂದು ಹಣ ಕೊಡ್ತೀವಿ ಅಂದ ತಕ್ಷಣ ತಗೊಂಡ್ಬಿಡ್ತೀರ ನೀವು? ಅಲ್ಲ ಸರ್, ನಿಮ್ಮ ತಂದೆಯವರು ಹಳೇ ಹುಲಿ ಸರ್. ಅಂಥವ್ರಿಗೆ ಆವಾಜ್ ಹಾಕೋಕ್ಕಾಗತ್ತಾ? ನಾಳೆ ಅವರು ತಿರುಗಿಬಿದ್ರೆ ನಾನು ಉಳಿತೀನ ಸರ್. ಇನ್ನೊಂದು ಗಂಟೆಯಲ್ಲಿ ಪಾರ್ಟಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದುಬಿಟ್ರೆ ನಾನು ಏನು ಮಾಡೋಕ್ಕಾಗಲ್ಲ ಸರ್. ನಿಮಗೆ ನಿಮ್ಮ ಹಣ ಬಂದರೆ ಸಾಕಲ್ವಾ? ಇಲ್ಲಿ ಎಲ್ರಿಗೂ ಹಾಗೆ ಅಲ್ವಾ ಸರ್? ಇಡಿಯಟ್.